ಆಶೀರ್ವಾದ, ಈ ಜಿಲ್ಲೆಯ ಎಲ್ಲ ನನ್ನ ಬಂಧುಗಳ ಆಶೀರ್ವಾದ, ಭಾರತೀಯ ಜನತಾ ಪಕ್ಷದ ಮುಖಂಡತ್ವ ನನ್ನನ್ನು ಗುರುತಿಸಿ ನನಗೊಂದು ದೊಡ್ಡ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಇದು ರಾಜ್ಯದ ಜನರಿಗೆ ಕೊಟ್ಟಿರತಕ್ಕಂಥ ಒಂದು ಕೊಡುಗೆ ಅಂತ ನಾನು ಭಾವಿಸ್ತೇನೆ. ವಿಶೇಷವಾಗಿ ಭಾರತೀಯ ಜನತಾ ಪಕ್ಷ ಈ ಕೋಲಾರ ಜಿಲ್ಲೆಯಿಂದ ನಾನು ಆಯ್ಕೆ ಆಗಿರ್ತಕ್ಕಂಥದ್ದು MLC ಆಗಿ ಕೂಡ ಇದು ನನ್ನ ಜಿಲ್ಲೆ. ಆದ್ದರಿಂದ ಜಿಲ್ಲೆಗೆ ಬಹುಮಾನವಾಗಿ ನನ್ನನ್ನು ಕೊಟ್ಟಿದ್ದಾರೆ ಅನ್ನೋ ಒಂದು ನನ್ನ ಅನಿಸಿಕೆ. ಎಲ್ಲ ನನ್ನ ಮುಖಂಡರುಗಳು, ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು ಮತ್ತು ಮಾಜಿ ಶಾಸಕರುಗಳು, ಮಾಜಿ ಸಂಸದರು, ಎಲ್ಲ ಅನೇಕ ಬಂಧುಗಳು ಇಲ್ಲಿ ಸೇರಿದ್ದಾರೆ. ಇವರೆಲ್ಲರ ಒಂದು ಸಹಕಾರ ಇದರಿಂದ ನನ್ನನ್ನು ಭಾರತೀಯ ಜನತಾ ಪಕ್ಷದ ಮುಖಂಡತ್ವ ಗುರುತಿಸಿದೆ. ಇವರಿಗೂ ಧನ್ಯವಾದಗಳು. ಮತ್ತು ಅಲ್ಲಿಯ ಎಲ್ಲ ನನ್ನ ಮುಖಂಡರುಗಳಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ. ಸೊ ವಿಶೇಷವಾಗಿ ಒಂದು ನಿಯಮಿತ ರೀತಿಯಲ್ಲಿ ನಾವು ಕೆಲಸ ಮಾಡಬೇಕು. ಸರ್ಕಾರ ತನ್ನ ಅಧಿಕಾರವನ್ನು ಚಲಾಯಿಸ್ತದೆ. ಅದು ಮಾಡ್ತಕ್ಕಂಥ ತಪ್ಪುಗಳನ್ನು ತಿದ್ದಿ ಸರಿದಾರಿಗೆ ತರತಕ್ಕಂಥದ್ದು, ಜನರಿಗೆ ಅನ್ಯಾಯ ಆದಾಗ ಅದನ್ನು ಸರ್ಕಾರದ ಗಮನಕ್ಕೆ ತರತಕ್ಕಂಥದ್ದು, ನಾವು ಗಮನಕ್ಕೆ ತಂದಾಗಲೂ ಅದನ್ನು ಅವರು ತಿದ್ದುಕೊಳ್ಳಲಿಲ್ಲ ಅಂತಂದರೆ ಹೋರಾಟದ ಮೂಲಕ ಜನರಿಗೆ ನ್ಯಾಯ ಕೊಡಿಸ್ತಕ್ಕಂಥದ್ದು. ಹೀಗೆ ಹಲವಾರು ಜವಾಬ್ದಾರಿಯ ಒಂದು ಕೆಲಸ ಇದು ಅಂತ ನಾನು ಭಾವಿಸಿದ್ದೇನೆ. ಇದು ಅಧಿಕಾರ ಅಲ್ಲ, ಇದೊಂದು ಜವಾಬ್ದಾರಿ. ಈ ಜವಾಬ್ದಾರಿಯನ್ನು ನಿಭಾಯಿಸ್ತಕ್ಕಂಥ ಕೆಲಸವನ್ನು ನನ್ನ ಪಕ್ಷದ ಮುಖಂಡರು ನನಗೆ ಕೊಟ್ಟಿದ್ದಾರೆ. ನನಗೆ ಭರವಸೆ ಇದೆ, ಅದು ಎಂಥ ಸರ್ಕಾರವೇ ಆಗಿರಲಿ, ಅದು ಮಾಡುವ ತಪ್ಪುಗಳಿಗೆ ನಾವು ಉತ್ತರ ಕೊಡ್ತಕ್ಕಂಥದ್ದು, ಸರಿದಾರಿಗೆ ತರಲಿಕ್ಕೆ ಚಾಟಿ ಬೀಸ್ತಕ್ಕಂಥದ್ದು, ಕಿವಿ ಹಿಂಡಿ ತರಬೇಕಾ, ಈಗ ಈ ರೀತಿಯ ಎಲ್ಲ ಚಟುವಟಿಕೆಗಳನ್ನು ಕೂಡ ನಾವು ಮಾಡಬೇಕಾಗ್ತದೆ. ಸರ್ಕಾರ ಇದ್ದರೆ 34 ಡಿಪಾರ್ಟ್ಮೆಂಟ್ಗಳಿಗೂ ಒಂದೊಂದು ಇವರು ಇರ್ತಾರೆ, ಮಂತ್ರಿಗಳಿರ್ತಾರೆ. ಆದರೆ ನಮಗೆ ಆ ರೀತಿ ವ್ಯವಸ್ಥೆ ಇಲ್ಲ. ವಿರೋಧ ಪಕ್ಷದ ನಾಯಕರು ಆದ ತಕ್ಷಣ ಅದು ಮೇಲ್ಮನೆ ಇರ್ಬೋದು, ತಳಮನೆ ಇರ್ಬೋದು, ಎರಡೂ ಕಡೆ ನಮ್ಮ ಜವಾಬ್ದಾರಿ ಏನಂದರೆ 34 ಮಂತ್ರಿಗಳ ಆ ಜವಾಬ್ದಾರಿಗಳೇನಿದೆಯೋ ಅವರೆಲ್ಲರ ಮೇಲೂ ಕಣ್ಣಿಡ್ತಕ್ಕಂಥ ಜವಾಬ್ದಾರಿ ನಮ್ಮದಿದೆ. ಅದರಿಂದ ಎಷ್ಟು ನಮಗೆ ಶಕ್ತಿ ಮೀರಿ ಜನರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ. ಸರ್, ಈಗಾಗಲೇ ನಿಮಗೆ ನೀವು ಗಮನಿಸಿದ್ದೀರಿ ಅಂತ ಕಾಣ್ತದೆ. ನಾಳೆ ಬೆಳಗ್ಗೆಯಿಂದ ನಮ್ಮದು ಬೆಂಗಳೂರಿನಿಂದ ಮೈಸೂರಿನವರೆಗೆ 8 ದಿನಗಳ ಕಾಲ ಪಾದಯಾತ್ರೆ ಪ್ರಾರಂಭ ಆಗ್ತಾ ಇದೆ. ಸರಣಿ ಭ್ರಷ್ಟಾಚಾರದಲ್ಲಿ ಈ ಸರ್ಕಾರ ತುಂಬಿದೆ. ಈಗಾಗಲೇ ಕೋಟ್ಯಾಂತರ ರೂಪಾಯಿಗಳನ್ನು ಲೂಟಿ ಮಾಡಿದೆ. ಸರ್ಕಾರ ಒಳ ಮೀಸಲಾತಿಯನ್ನು ಘೋಷಣೆ ಮಾಡಿಬಿಟ್ವಿ, ತೀರ್ಮಾನ ತಗೊಂಡಿದ್ದಾಯಿತು. ನಾವು ಜನರಿಗೆ ಒಳ ಮೀಸಲಾತಿಯ ಅವಶ್ಯಕತೆ ಇದೆ. ಬಹುದಿನಗಳ ಬೇಡಿಕೆ ಹೋರಾಟ ನಡೀತಾ ಇತ್ತು, ಅದಕ್ಕೆ ಉತ್ತರ ಕೊಡಬೇಕಾಗಿತ್ತು, ನಮ್ಮ ಸರ್ಕಾರ ಕೊಡ್ತು. ಆದರೆ ನಾವು ಕಣ್ಣೊರೆಸುವ ತಂತ್ರಗಾರಿಕೆ ಮಾಡೋದಿಲ್ಲ. ಕಾಂಗ್ರೆಸ್ನವರು ಕೇವಲ ಒಂದು ಕಮಿಷನ್ ನೇಮಕ ಮಾಡ್ತಾರೆ, ಆದರೆ ಒಳ ಮೀಸಲಾತಿ ಕೊಡಲಿಕ್ಕೆ ಅವರಿಗೆ ಬದ್ಧತೆಯೇ ಇರಲಿಲ್ಲ. ಎಷ್ಟು ಸಾರಿ ವರದಿ ಬಂದರೂ ಕೂಡ ಅದನ್ನು ಕೋಲ್ಡ್ ಸ್ಟೋರೇಜ್ನಲ್ಲೇ ಇಟ್ಕೊಂಡು ಕೊಡ್ತಿದ್ರು. ನಾವು ಅನೌನ್ಸ್ ಮಾಡಿದ್ರು ಕೂಡ ಇಲ್ಲ, ಇದು ಊರ್ಜಿತ ಆಗೋದಿಲ್ಲ, ಇದು ನಡೆಯೋದೇ ಇಲ್ಲ, ಇದು ಮಾಡಿದ್ದೇ ತಪ್ಪು ಅಂತ ಹೇಳಿದರು. ಇವತ್ತು ಕೋರ್ಟ್ ಆದೇಶನೇ ನಮ್ಮ ಪರವಾಗಿ ಬಂತು. ಅದರಿಂದ ನಾವು ಮಾಡಿದ್ದು ಸರಿ ಇದೆ ಅಂತಕ್ಕಂಥದ್ದು ಈಗ ಜನರಿಗೆ ಅರ್ಥ ಆಗಿದೆ. ಈಗ ನೆಪ ಹೇಳಕ್ಕೆ ಶುರು ಮಾಡಿದ್ದಾರೆ. ನಾವು ಕೂಡ ರೆಕಮೆಂಡ್ ಮಾಡಿದ್ವಿ. ಯಾರಿಗೆ ಮಾಡಿದ್ರಿ ನೀವು ರೆಕಮೆಂಡು? ಯಾರಿಗೆ? ಸೋನಿಯಾ ಗಾಂಧಿಗೆ ಮಾಡಿದ್ರಾ? ರಾಹುಲ್ ಗಾಂಧಿಗೆ ಮಾಡಿದ್ರ? ಈ ನಿಮ್ಮ ಈ ಕಳ್ಳಾಟ ಇನ್ನು ಮುಂದೆ ಜನರ ಮುಂದೆ ನಡೆಯೋದಿಲ್ಲ. ಏನಿದ್ರೂ ಭಾರತೀಯ ಜನತಾ ಪಕ್ಷ ಬದ್ಧತೆಯಿಂದ ತಮ್ಮ ಕೆಲಸವನ್ನು ಮಾಡಿದೆ. ಜನರಿಗೆ ಇದರ ಅರಿವಿದೆ. ಜನ ಮುಂದಿನ ದಿನಗಳಲ್ಲಿ ಏನು ಮಾಡಬೇಕು ಅನ್ನೋ ತೀರ್ಮಾನ ಮಾಡಿ. ಎಲ್ಲ ಯುವಕರು ಇವತ್ತೊಂದು ದಿವಸ ಇಡೀ ರಾಜ್ಯದಲ್ಲಿ ಒಂದು ರೀತಿಯ ಪುಳಕಿತರಾಗಿದ್ದಾರೆ. ಅವರ ನಾಯಕತ್ವಕ್ಕೆ ಬೆಲೆ ಕೊಟ್ಟಿದ್ದಾರೆ. ಅದಾದ ನಂತರ ಇವತ್ತು ಚುನಾವಣೆಯಲ್ಲೂ ಕೂಡ ಅದಕ್ಕೆ ಸರಿಯಾದ ಉತ್ತರ ಸಿಕ್ಕಿದೆ. ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಇವತ್ತು ಕೆಲಸ ಮಾಡ್ತಾ ಇರ್ತೀವಿ. ಇನ್ನೂ ಇದನ್ನು ಹೀಗೆ ಮುಂದುವರಿಸ್ಕೊಂಡು ಹೋಗ್ತೀವಿ. ದಲಿತ ಸಮುದಾಯ ಈ ಸಾರಿ ಸಂಪೂರ್ಣವಾಗಿ BJPಯ ಪರವಾಗಿ ನಿಲ್ತದೆ ರಾಜ್ಯದಲ್ಲಿ.
ನನಗನ್ನಿಸ್ತದೆ ಇವತ್ತೇ ಚುನಾವಣೆ ಆದರೂ ಕೂಡ 150ರಿಂದ 160 ಸ್ಥಾನಗಳು ನೇರವಾಗಿ ಗೆಲ್ತೇವೆ. ವಿಧಾನಸೌಧದ 3ನೇ ಮಹಡಿಯಲ್ಲಿ ಕೂತು ಗ್ಯಾರಂಟಿಗಳ ವಿಚಾರ ಅವ್ರಿಗೆ ಗ್ಯಾರಂಟಿ ಇಲ್ಲ. ಆ ಗ್ಯಾರಂಟಿಗಳಿಗೆ ನಮ್ಮ ಹಣನ 52,000 ಕೋಟಿ ಗ್ಯಾರಂಟಿಗಳಿಗೆ ಕೊಡ್ತೀನಿ ಅಂತ ಸುಳ್ಳು ಹೇಳಿದ್ರು ಸಿದ್ದರಾಮಯ್ಯ. ಗ್ಯಾರಂಟಿಗಳಿಗೆ ನೀವು 52,000 ಕೋಟಿ ಕೊಟ್ಟು ದಲಿತರಿಗೂ ಗ್ಯಾರಂಟಿ, ಹಿಂದುಳಿದವ್ರಿಗೂ ಗ್ಯಾರಂಟಿ, ಮುಂದುವರೆದವ್ರಿಗೂ ಗ್ಯಾರಂಟಿ ತಾನೆ. ಆಗಿದ್ದ ಮೇಲೆ ನೀವು ದಲಿತರಿಗೆ ಮಾತ್ರ ನಿಮ್ಮ ದುಡ್ಡು, ಬೇರೆಯವರೆಲ್ಲರಿಗೂ ನಮ್ಮ ದುಡ್ಡು, ಖಜಾನೆ ದುಡ್ಡು, ಇದು ಯಾವ ನ್ಯಾಯ? ದಲಿತರಿಗೆ ಅನ್ಯಾಯ ಮಾಡಿಲ್ವಾ? ಮೋಸ ಮಾಡಿಲ್ವಾ ನೀವು? ದಲಿತ ವಿರೋಧಿ ಅಲ್ವಾ ನೀವು? ಈಗ ಉತ್ತರ ಕೊಡಿ, ದಲಿತರು ಕೇಳ್ತಾರೆ. ಆದ್ರಿಂದ ನಾನು ಹೇಳ್ತೇನೆ, ಈ ಸರ್ಕಾರ ಗ್ಯಾರಂಟಿಗಳಿಗೆ ಯೋಗ್ಯ ಸರ್ಕಾರ ಅಲ್ಲ. ಕೊಟ್ಟ ಮಾತಿನ ಪ್ರಕಾರ ನಡೆದೇ ಇಲ್ಲ. ಹೇಳ್ತಾರೆ ಇವರು ದೊಡ್ಡ ಮಾತು, ನುಡಿದಂತೆ ನಡೆದಿದ್ದೇವೆ. ಎಲ್ಲಿ ನಡೆದಿದೆ ನುಡಿದಂತೆ? ನುಡಿದಂತೆ ನೀವು ನಡೆದೇ ಇಲ್ಲ. ಸುಳ್ಳು ಹೇಳಲಿಕ್ಕೂ ಒಂದು ಮಿತಿ ಇರಬೇಕು. ಸಿದ್ದರಾಮಯ್ಯ ಗೊತ್ತು ನನಗೆ, ಕಾಂಗ್ರೆಸ್ ಬಂದ ಮೇಲೆ ಬಹಳ ಸುಳ್ಳುಗಾರ ಆಗಿಬಿಟ್ಟಿದ್ದಾವೆ. ಮೊದಲು ಮೊಯ್ಲಿ ಒಬ್ಬರೇ ಇದ್ರು ಸುಳ್ಳು ಹೇಳಕ್ಕೆ, ವೀರಪ್ಪ ಮೊಯ್ಲಿ. ಅವ್ರನ್ನ ಮೀರಿಸ್ಬಿಟ್ಟಿದ್ದಾರೆ ಇವ್ರು ಬಂದು. ಯಾರು ಕ್ಲಾಸ್ ತಗೋತಾರಪ್ಪ ಇವ್ರು ಗೊತ್ತಿಲ್ಲ. ಸಿದ್ದರಾಮಯ್ಯ ಸುಳ್ಳಿನ ಕ್ಲಾಸ್. ಕೋಲಾರದಲ್ಲಿ ಬರ ಗುಂಪುಗಳಾಗಿ ನಮ್ಮ ಅಧ್ಯಕ್ಷರು ನಮ್ಮನ್ನು ಮಾಡಿದ್ರು. ಎಲ್ಲೆಲ್ಲಿ ನೆರೆ ಬಂದಿದೆ, ಎಲ್ಲೆಲ್ಲಿ ಬರ ಬಂದಿದೆ, ಎರಡನ್ನೂ ಅವಲೋಕನ ಮಾಡಬೇಕು. ಜಿಲ್ಲಾ ಅಧಿಕಾರಿಗಳಿಗೆ ತಿಳಿಸಬೇಕು ಅನ್ನೋದನ್ನು ಎಲ್ಲ ಹೇಳಿದರು. ನನ್ನನ್ನು ಕೂಡ ಯಾದಗಿರಿ ಮತ್ತು ರಾಯಚೂರಿಗೆ ಹಾಕಿದ್ರು. ನಾನೆಲ್ಲ ಮೊನ್ನೆ ಹೋಗಿ ನಾನು ವೀಕ್ಷಣೆ ಮಾಡಿ ಅಲ್ಲಿ ಜಿಲ್ಲಾಡಳಿತದ ಗಮನಕ್ಕೆ ತಂದು ರಿಪೋರ್ಟು ಎಲ್ಲ ತೊಗೊಂಡು ಇವತ್ತು ನಿನ್ನೆ ಬಂದಿದ್ದೇನೆ. ಇವತ್ತು ಅದನ್ನು ಮಾನ್ಯ ಅಧ್ಯಕ್ಷರಿಗೆ ತಲುಪಿಸ್ತೇನೆ. ಇದನ್ನೆಲ್ಲ ಕ್ರೋಢೀಕರಿಸಿ ಎಲ್ಲೆಲ್ಲಿ ನೆರೆ ಬಂದಿದೆ ಅಲ್ಲೇನು ಮಾಡಬೇಕು, ಎಲ್ಲಿ ಬರ ಬಂದಿದೆ ಅಲ್ಲಿ ಯಾವ ರೀತಿ ನಡ್ಕೊಳ್ಳೋದು, ಇದೆಲ್ಲವನ್ನು ಅವಲೋಕನ ಮಾಡಿ ಸರ್ಕಾರದ ಗಮನ ಸೆಳೆಯತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಜನರಿಗೆ ಸದ್ಯಕ್ಕೆ ನ್ಯಾಯ ಕೊಡಬೇಕು. ಅದು ರಾಜ್ಯ ಸರ್ಕಾರ ಇರಲಿ, ಕೇಂದ್ರ ಸರ್ಕಾರ ಇರಲಿ. ನಮಗೆ ಅವಶ್ಯಕತೆ ಬಂದರೆ ಕೇಂದ್ರ ಸರ್ಕಾರಕ್ಕೂ ಮನವಿಯನ್ನು ಕೊಟ್ಟು ಜನರ ಸಂಕಷ್ಟಗಳಿಗೆ ಸ್ಪಂದಿಸುವಂತೆ ಅವರಲ್ಲೂ ಬೇಡಿಕೆ ಇಡ್ತೀವಿ. ಥ್ಯಾಂಕ್ ಯು. ನಮಸ್ಕಾರ.